ಅವರ ಒಂದು ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗ್ಲೂ ಕೂಡ ನಮಗೆ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಇಡೀ ನಮ್ಗೆ ಎಲ್ಲಾ ರೀತಿಯಲ್ಲಿ ಎಚ್ಚರಿಕೆ ನೀಡ್ತಕ್ಕಂಥ ಇರೋದಂದ್ರೆ ಪತ್ರಕರ್ತರು. ಅವರ ಒಂದು ಅಮೃತಾಸ್ತದಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ, ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಪತ್ರಿಕಾ ಅಕಾಡೆಮಿಯ ದತ್ತ ಪೀಠ ಗೃಹ ನಿರ್ಮಾಣ ಸಹಕಾರ ಸಂಘವನ್ನ ಹುಟ್ಟು ಹಾಕಿದಂಥ ಸನ್ನಿವೇಶ ನಿಮ್ಮೆಲ್ಲರಿಗೂ ಸಾಮಾನ್ಯ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಮತ್ತೊಂದು ಸರ್ಕಾರಿ ನೌಕರರ ಸಂಘ ಅವನತಿಯ ಹಾದಿಯಲ್ಲಿ ಸಾಗಿದಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿ ನಿಮ್ಮಂತಹ ಎಲ್ಲ ಒಳ್ಳೆಯ ಒಂದು ತಂಡವನ್ನು ಕಟ್ಟಿಕೊಂಡು ಸವಾಲನ್ನು ಸ್ವೀಕರಿಸಿ ಶ್ರೀನಿವಾಸ್ ಅವರು ಇವತ್ತು ಗೆದ್ದಿದ್ದಾರೆ ಅಂತಲೇ ಹೇಳಬೇಕು. ಕಾರಣ ಇಷ್ಟೇ, ಸಂಘ ಸಂಸ್ಥೆಗಳನ್ನ ಉತ್ಸಾಹದಲ್ಲಿ ಪ್ರಾರಂಭ ಮಾಡಬಹುದು, ಆದರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಅದನ್ನು ಸಮತೋಲನಗೊಳಿಸ್ಕೊಂಡು ಅಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಸರಿಪಡಿಸ್ಕೊಂಡು ಸಂಘವನ್ನು ಬಹಳ ವರ್ಷಗಳ ಕಾಲ ಹಿಡಿದಿಟ್ಕೊಳ್ಳೋದು ಕಷ್ಟದ ಕೆಲಸ. ಇವತ್ತು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ. ಸಹಕಾರಿ ಸಂಘಗಳು ಅಷ್ಟೇ, ಸೊಸೈಟಿಗಳು ಅಷ್ಟೇ, ಖಾಸಗಿ ಸಂಘ ಸಂಸ್ಥೆಗಳು ಅಷ್ಟೇ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಪರ ವಿರೋಧ, ರಾಜಕೀಯ, ಜಾತಿ ಎಲ್ಲವೂ ಕೆಲಸ ಮಾಡೋದ್ರಿಂದ ವ್ಯತ್ಯಾಸಗಳಾಗ್ತವೆ. ಅವನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗೋದು ಅತ್ಯಂತ ಕಷ್ಟದ ಕೆಲಸ. ಆ ಕೆಲಸವನ್ನು ತುಂಬ ಸರಳವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸಾರ್ಹತೆ ಮೂಲಕ ಈ ಮಟ್ಟಕ್ಕೆ ಸಂಘವನ್ನು, ಎರಡೂ ಸಂಘಗಳನ್ನು ಸಂಯೋಜನೆಗೊಳಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಅತ್ಯಂತ ಸಂತೋಷದ ವಿಚಾರ. ಹಾಗೆ ನಮ್ಮ ಗೋಪಾಲ್ ನಮ್ಮ ಭಾಳ ಬಾಲ್ಯ ಸ್ನೇಹಿತರು, ಅವ್ರು ಹೇಳ್ತಾ ಇದ್ರು, ನಮ್ಮ ಸಂಘ ಕೇಳಿದೆ ಎಷ್ಟು ಸೈಟ್ ಕೊಟ್ಟಿದ್ರಿ ಅಂತ. ಕಾರಣ ಯಾಕೆ ಅಂದರೆ ರಾತ್ರಿ ನಿನ್ನೆ ನಾವು ಶಿವಮೊಗ್ಗದಲ್ಲಿದ್ವಿ, ಅಲ್ಲಿ ಗಿಡಗಳನ್ನು ನೆಡುವಂಥದ್ದು ಸಾರ್ವಜನಿಕವಾಗಿ. ಜೊತೆಯಲ್ಲಿ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದಾದರೆ ಅವರಿಗೂ ಸಹ ನಮ್ಮ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು. ನಮ್ಮ ಕೈಲಾಗದಂಥ ಮಟ್ಟದಲ್ಲಿ ಯಾವ ರೀತಿ ಅಲ್ಲಿ ಸಣ್ಣ ಪುಟ್ಟ ಸಹಾಯವನ್ನು ಮಾಡೋದ್ರ ಮುಖಾಂತರ ಹಸಿರು ಪ್ರತಿಷ್ಠಾನೆ ಏನಿದೆ ಅಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ಹಲವಾರು ಸಾಮಾಜಿಕ ಕಲೆಯ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಜೊತೆಯಲ್ಲಿ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಈಗಾಗಲೇ ಪ್ರಾರಂಭಗೊಂಡು 7 ವರ್ಷ ಆದರೂ ಸಹ ಹಲವಾರು ಬಡಾವಣೆಗಳನ್ನು ನಿರ್ಮಿಸಿ ತಮ್ಮ ಸಾರ್ವಜನಿಕವಾಗಿ ಮತ್ತು ನಮ್ಮಲ್ಲಿರುವಂಥ ಸಿ ಗ್ರೂಪ್ ದರ್ಜೆಯ ಕೈಗೆಟುಕುವ ರೀತಿಯಲ್ಲಿ ಬೆಲೆಯಲ್ಲಿ ಉಳ್ಳಂಥ ಒಂದು ನಿವೇಶನಗಳನ್ನು ನಮ್ಮ ನಿವೇಶನ ಸದಸ್ಯರಿಗೆ ಕೊಡ್ತಾ ಬಂದಿದ್ದೀವಿ. ಈಗಾಗಲೇ ಒಂದು 500 ನಿವೇಶನಗಳನ್ನು ಸದಸ್ಯರಿಗೆ ನೀಡಿದ್ದೀವಿ. ಅದು ಕೈಗೆಟುಕುವ ಬೆಲೆಯಲ್ಲಿ, ಯಾಕೆಂದರೆ ಯಾವುದೇ ಮಧ್ಯ ಹಾವಳಿ ಇಲ್ಲದೆ, ಯಾವುದೇ ರೀತಿಯಾದಂಥ ಮಧ್ಯಂತರದ ಹೆಚ್ಚಿನ ಬೆಲೆ ನೀಡದೆ ನೇರವಾಗಿ ಅಭಿವೃದ್ಧಿದಾರರಿಂದ ನಮ್ಮ ಸದಸ್ಯರಿಗೆ ಕೊಡಿಸುವಂಥ ಕೆಲಸವನ್ನು ಕೈಗೆಟುಕುವ ಬೆಲೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಬೆಲೆ, ನಿವೇಶನದ ಬೆಲೆ ಅತ್ಯಂತ ಕಡಿಮೆ ಇರುತ್ತೆ, 975, 1000, 1100 ಹೀಗೆ. ಏಕೆಂದರೆ ನಮ್ಮ ಸದಸ್ಯರಿಗೆ ಒಂದು ಹಂತದಲ್ಲಿ ಕಂತಿನ ಬೆಲೆಯಲ್ಲಿ ಸಿಗಬೇಕು, ಆ ಒಂದು ಬಡಾವಣೆ ನಮ್ಮ ಎಲ್ಲ ವರ್ಗದ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಬಡಾವಣೆ ನಿರ್ಮಿಸಿ ನಮ್ಮ ಸದಸ್ಯರಿಗೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ದರ್ಜೆಯ ನೌಕರರಿಗೆ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನ ಕೊಡಿಸುವುದು ನಮ್ಮೆಲ್ಲ ಸಂಘದ ಸದಸ್ಯರ ಮತ್ತು ಪದಾಧಿಕಾರಿಗಳ ಧ್ಯೇಯ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ನಿವೇಶನಗಳನ್ನು ನಿರ್ಮಿಸಿ ಕಡಿಮೆ ದರದಲ್ಲಿ ಇನ್ನೂ 500 ನಿವೇಶನಗಳನ್ನು ನಮ್ಮ ಸದಸ್ಯರಿಗೆ ಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಾವು ಓನ್ಲಿ ಯಾವುದೇ ಒಂದು ಕೆಲಸವನ್ನು ಕೇವಲ ನಿವೇಶನ ಮಾಡುವ ರೀತಿಗೆ ನಾವು ಸೀಮಿತವಾಗಿಲ್ಲ. ಒಂದು ಸರ್ಕಾರಿ ನೌಕರ ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಿಸಿ ನಮ್ಮೆಲ್ಲ ಸದಸ್ಯರಿಗೆ ಒಂದೇ ದಿವಸದಲ್ಲಿ 24 ಅವರ್ ಒಳಗಡೆ ನಾವು ಸಾಲವನ್ನು ಕೊಡುವಂಥ 2 ರಿಂದ 3 ಲಕ್ಷ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂಥ ಕೆಲಸವನ್ನು ಸಹ ನಮ್ಮ ಸೊಸೈಟಿ ಮಾಡ್ತಾ ಬಂದಿದೆ. ಅದು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು 3 ರಿಂದ 4 ಕೋಟಿ ಸಾಲವನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿ ನೀಡಿದೆ. ಇದು ನಮ್ಮ ಸಂಘದ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ 2 ಬಡಾವಣೆಗಳು ನಮ್ಮ ಕೈಯಲ್ಲಿದ್ದಾವೆ. ಆ 2 ಬಡಾವಣೆಗಳು ಕಡಿಮೆ ದರದಲ್ಲಿ ನಿವೇಶನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ತುಂಬ ತೃಪ್ತಿ ಪಡೆದಿರುವಂಥ ನಮ್ಮ ಸದಸ್ಯರು, ಹಲವಾರು ಸದಸ್ಯರು ನಮ್ಮ ಸಂಘಕ್ಕೆ ಬಂದು ಹೇಳ್ತಾರೆ, ನಿಮ್ಮ ಒಂದು ಸಂಘದಿಂದ ನಮಗೆ ತುಂಬ ಅನುಕೂಲ ಆಗಿದೆ, ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೆಳೀಲಿ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ನಮ್ಮ ಸಪೋರ್ಟ್ ಇರುತ್ತೆ ಅಂತಲೂ ಹೇಳಿದ್ದಾರೆ. ಜೊತೆಯಲ್ಲಿ ನಾವು ಈಗಾಗಲೇ ನೀರು ಒಂದು ಬಡಾವಣೆಯಲ್ಲಿ ಮನೆಗಳು ಕಟ್ತಾ ಇದ್ದಾರೆ. ತುಂಬ ಕಡಿಮೆ ದರದಲ್ಲಿ ಮಳೆಯನ್ನು ಕೊಟ್ಟು ಅವರು ಇವತ್ತು ತುಂಬ ಖುಷಿ ಪಡುವಂಥ ಕೆಲಸವನ್ನು ನಮ್ಮ ಗೃಹ ಸಹಕಾರ ಸಂಘ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಾಮಾಜಿಕ ಕಳೆಗಳನ್ನು ಸಹ ಹೊಂದಿರೋದ್ರಿಂದ ನಾವು ಪ್ರತಿಭಾ ಪುರಸ್ಕಾರವನ್ನು ಸರ್ಕಾರಿ ನೌಕರ ಮಕ್ಕಳಿಗೆ ಮಾಡ್ತೀವಿ. ಜೊತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿದ್ದೀವಿ. ಈ ಕ್ಯಾಲೆಂಡರ್ ಬಿಡುಗಡೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.